ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಹೋಪ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ, ನೀವು ಅದನ್ನ ಫಾಲೋ ಮಾಡ್ತಾ ಇದ್ದೀರಾ. ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಸೊ ಇವತ್ತು ನಾವು ತೂಕ ಜಾಸ್ತಿ, ಒಬೆಸಿಟಿ ಬಗ್ಗೆ ತಿಳ್ಕೊಳ್ಳುವ. ಸೊ ಏನಿದು? ಸೊ ನಿಮ್ಗೆ ಗೊತ್ತಿದ್ದ ಹಾಗೆ ಒಬೆಸಿಟಿ ಅನ್ನೋದು ಒಂದು ಮೆಟಬಾಲಿಕ್ ಸಮಸ್ಯೆ. ಇದರಲ್ಲಿ ನಮಗೆ ಬಾಡಿಯಲ್ಲಿ ಎಕ್ಸಸ್ ಆದ ಫ್ಯಾಟ್ ಅಥವಾ ಕೊಬ್ಬಿನಾಂಶ ಸೇರಿ ನಮ್ಮ ಬಾಡಿಗೆ ತುಂಬ ಕೆಟ್ಟದಾಗಿ ಪರಿಣಾಮವನ್ನು ಬೀರುತ್ತೆ. ನೀವು ತೂಕ ಜಾಸ್ತಿ ಇದ್ದೀರಾ, ಸೊ ಯಾವ ರೀತಿ ನಾವು ಯೂಶ್ವಲಿ ತೂಕನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ BMI, ಸೊ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ನಮ್ಮ ನಾರ್ಮಲ್ ರೇಂಜ್ ಯೂಶ್ವಲಿ 18.5ಇಂದ 24.9 ಇರುತ್ತೆ. ಸೊ ಇಷ್ಟು ಒಳಗಡೆ ಇದ್ದರೆ ನೀವು ನಾರ್ಮಲ್ ಆಗಿ ಇರ್ತೀರಾ, ತೂಕ ನಾರ್ಮಲ್ ಆಗಿರುತ್ತೆ ಅಂತ ಅರ್ಥ. ಸೊ ಈಗ ನಾವು ಮೇಯ್ನಾಗಿ ಯಾಕೆ ತೂಕ ಕಡಿಮೆ ಮಾಡ್ಕೊಳ್ಳೋದು ಯಾಕೆ ಇಂಪಾರ್ಟೆಂಟ್ ಅನ್ನೋದು ತಿಳ್ಕೊಳ್ಳುವ. ಸೊ ನಿಮ್ಗೆ ಗೊತ್ತಿದ್ದಾಗೆ ತೂಕನ ಕರೆಕ್ಟ್ ಟೈಮಿಗೆ ಸರಿಯಾಗಿ ಕಡಿಮೆ ಮಾಡ್ಕೊಳ್ಳೋದು ಯಾಕೆ ಇಂಪಾರ್ಟೆಂಟ್ ಅಂದರೆ ಮೇಯ್ನಾಗಿ ಇದು ನಿಮ್ಮ ದೇಹದ ಮೇಲೆ ಬೇರೆ ಸಮಸ್ಯೆಗಳನ್ನು ಕೊಡುತ್ತೆ. ಮೇಯ್ನಾಗಿ ಶುಗರ್ ಕೊಡುತ್ತೆ, BP ಬರುತ್ತೆ, ಕೊಲೆಸ್ಟ್ರಾಲ್ ಬರುತ್ತೆ, ಜಾಯಿಂಟ್ ಸಮಸ್ಯೆ ಬರುತ್ತೆ, ನಿದ್ದೆ ಸಮಸ್ಯೆ ಬರುತ್ತೆ. ಸೊ ಇನ್ನೂ ಹಲವಾರು ಸಮಸ್ಯೆಗಳು ನಿಮಗೆ ತುಂಬ ಕಾಡ್ತಾ ಹೋಗುತ್ತೆ ಈ ತೂಕದಿಂದಾಗಿ. ಸೊ ಆದಷ್ಟು ಕರೆಕ್ಟ್ ಟೈಮಿಗೆ ಕಡಿಮೆ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಈಗ ಯಾವ ರೀತಿ ನಾವು ನ್ಯಾಚುರಲ್ ಆಗಿ ಕಡಿಮೆ ಮಾಡ್ಕೊಳ್ಬೋದು? 5 ಟಿಪ್ಸ್ಗಳು. ಮೊದಲನೇದಾಗಿ ಕೀವರ್ಡ್ಸ್ ಅಂತ ಹೇಳ್ತೇನೆ. ಸೊ ಇದು ನಿಮಗೆ ಬಾಗಿಲು ತೆಗೆದಾಗೆ ಯಾವುದದು ಮೇಯ್ನಾಗಿ ಎಕ್ಸಸೈಸ್ ಮತ್ತು ಡಯಟ್. ಸೊ ಇದು ಎರಡು ಸೇರಿ ಮಾಡಿದರೆ ನಿಮ್ಮ ತೂಕ ಕಡಿಮೆ ಮಾಡಲಿಕ್ಕೆ ನಿಮಗೆ ಸಹಾಯ ಆಗುತ್ತೆ. ಎರಡನೇದು, ನಿಮ್ಮ ರೂಟ್ ಸಮಸ್ಯೆ ಯಾಕೆ ಬಂದಿದೆ ತೂಕ ಅನ್ನೋದು ತಿಳ್ಕೊಂಡು ಅದರ ಮೇಲೆ ಕೆಲಸ ಮಾಡೋದು ತುಂಬ ಇಂಪಾರ್ಟೆಂಟ್. ಇದು ನಿಮ್ಮ ಲೈಫ್ ಸ್ಟೈಲಿಂದ ಬಂದಿದೆಯಾ, ಫುಡ್ ಹ್ಯಾಬಿಟ್ಸಿಂದ ಬಂದಿದೆಯಾ, ಅಥವಾ ನಿಮ್ಮ ಫ್ಯಾಮಿಲಿ ಯಾರಾದರೂ ತೂಕ ಜಾಸ್ತಿ ಇದ್ದಾರಾ, ಅದನ್ನು ನೋಡಿಕೊಂಡು ನಾವು ಅದನ್ನ ಕರೆಕ್ಟ್ ಮಾಡ್ಕೊಂಡು ಹೋಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ? ಮೂರನೇದು, ಒಂದು ಗುರಿ ಇರಬೇಕು ನಮಗೆ. ಸೊ ಇವತ್ತು ನಾನು ಇಷ್ಟು ಎಕ್ಸಸೈಸ್ ಮಾಡ್ತೇನೆ, ಸೊ ಎಕ್ಸಾಂಪಲ್ ನಾನು ಇವತ್ತು 2 ರೌಂಡ್ ಸೈಕಲ್ ಓಡಿಸ್ತೇನೆ ಅನ್ನೋ ಒಂದು ಗೋಲ್ ಇದ್ದಾಗ ಅದನ್ನ ನೀವು ಮಾಡಿರ್ತೀರಾ, ಅದು ಕನ್ಸಿಸ್ಟೆಂಟ್ ಆ ಗೋಲ್ನ ಅಚೀವ್ ಮಾಡ್ತೀರಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೆಟ್ಟಿಂಗ್ ಅ ಗೋಲ್ ಮಾಡಿ ಅದನ್ನ ಅಚೀವ್ ಮಾಡಿ ಆ ರಿಸಲ್ಟ್ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಡೈಲಿ ಕನ್ಸಿಸ್ಟೆನ್ಸಿ ಆಗಿ ಎಕ್ಸಸೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಾಲ್ಕನೇದು, ಮೇಯ್ನಾಗಿ ಸಕ್ಕರೆ ಅಂಶಗಳನ್ನು ಕಡಿಮೆ ಮಾಡಿ ಫಾಸ್ಟ್ ಫುಡ್ ಮತ್ತು ಜಂಕ್ ಫುಡ್ಡನ್ನು ಸ್ಟಾಪ್ ಮಾಡೋದು ತುಂಬ ಉತ್ತಮ. ಸೊ ನಿಮ್ಗೆ ಗೊತ್ತಿದೆ ಫಾಸ್ಟ್ ಫುಡ್, ಜಂಕ್ ಫುಡ್ ಎಲ್ಲ ನಿಮ್ಮ ಜಾಸ್ತಿ ಕ್ಯಾಲರಿ ಇದ್ದಾಗಿ ನಿಮ್ಮ ತೂಕನೂ ಕೂಡ ಜಾಸ್ತಿ ಆಗುತ್ತೆ. ಸೊ ಆದಷ್ಟು ಆಹಾರವನ್ನು ಕಡಿಮೆ ಮಾಡೋದು ಇನ್ನೂ ಉತ್ತಮ. 5ನೇದು, ಉಪವಾಸ, ಫಾಸ್ಟಿಂಗ್. ಸೊ ಉಪವಾಸದಲ್ಲಿ ಮೇಯ್ನಾಗಿ ಫ್ರೂಟ್ ಫಾಸ್ಟಿಂಗ್ ಮಾಡೋದು ತುಂಬ ಒಳ್ಳೆಯದು. ಸೊ ಅದು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ. ಸೊ ಈ 5 ಟಿಪ್ಸು ನಿಮಗೆ ವೆಯ್ಟ್ ಅಥವಾ ನಿಮ್ಮ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಐ ಹೋಪ್ ಈ 5 ಟಿಪ್ಸ್ ನಿಮಗೆ ಉಪಯೋಗವಾಗಿದೆ, ಅದನ್ನು ನೀವು ಫಾಲೋ ಮಾಡ್ತೀರಾ.